Audio Jungle. Audio Jungle. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಉಚಿತ ಅನ್ನ ಸಂತರ್ಪಣೆ. ಸೇವೆ ನಮ್ಮದು, ಸಹಾಯ ನಿಮ್ಮದು. Preview. ಅಹಂಕಾರ ಅವಿವೇಕಿಗಳ ಆಸ್ತಿ. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಭಾಳ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಸಹ ಶಿಕ್ಷಕರು ಇಲ್ಲಿ ಯಾರು ಕೂಡ ಶ್ರೀಮಂತರಿಲ್ಲ. ಆ ಒಂದು ಶಿಕ್ಷಣದ ಒಂದು ಕನಸು ಹೊತ್ಕೊಂಡಿರ್ತಕ್ಕಂಥ ಯುವಕನ ಒಂದು ಬೆನ್ನೆಲುಬಾಗಿ ಇವತ್ತು ಎಲ್ಲರೂ ಕೂಡ ಇಲ್ಲಿ ಶಿಕ್ಷಣ ಕೊಡಲಿಕ್ಕೆ ಭಾಳಷ್ಟು ಉತ್ಸಾಹದಿಂದ ಕೆಲಸ ಮಾಡ್ತಕ್ಕಂಥದ್ದು. ಬರೀ ಗುರುಗಳು ಎರಡು ಕಣ್ಣಿದ್ದಾಗೆ ಅವ್ರನ್ನ ನಾವು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅವರಿಂದಲೇ ನಮ್ಮ ಜೀವನ ಅಂತ ಬರೀ ಭಾಷಣ ಆಗತ್ತಾ ಅಥವಾ ಇಲ್ಲೊಂದು ಕಡೆ ಪ್ರಾಮಾಣಿಕವಾಗಿ ಶಿಕ್ಷಣ ಕೊಡ್ತಕ್ಕಂಥ ಗುರುಗಳನ್ನು ಗುರುತಿಸಿ ಗೌರವ ಸಲ್ಲಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇದೆನಾ ಅಂತಕ್ಕಂಥ ಒಂದು ಪ್ರಶ್ನೆ. ಒಂದು ಮಠ ಫಸ್ಟು ಜಗದ್ಗುರು ಕೊಟ್ಟರು ಸ್ವಾಮಿಗಳು, ಹೇಮಕೂಟ ಸಿಂಹಾಸನಾಧೀಶ್ವರ ಸಂಗಮಬಸವ ಮಹಾಸ್ವಾಮಿಗಳು ಈಗಿನ ಕಾಲವಾದ 2-3 ವರ್ಷದ ಹಿಂದೆ ಅವರ ಒಂದು ಬೆಳವಣಿಗೆಯಲ್ಲಿ ಬೆಳೆದಂಥ ಮಠ ಇದು. ಈ ಹಿಂದೆ ಇಲ್ಲಿ ಕೆಲವು ನಿವಾಸಿಗಳು ವಾಸವಾಗಿದ್ದರು, ಊರು ಜನರು ಅಲ್ಲಿಂದ ಇಲ್ಲಿಂದ ಬಂದಿರತಕ್ಕಂಥವ್ರು ಈ ಮಠದಲ್ಲಿ ವಾಸವಾಗಿದ್ದರು. ಅವರು ವಾಸದ ನಂತರ ಇದು ನಮ್ಮ ಪರಂಪರೆ 10ನೇ ತಲೆಮಾರಲ್ಲಿ 10ನೇ ತಲೆಮಾರಲಿಂದ 4ನೇ ತಲೆಮಾರಲಿಂದ ಈ ಶಾಲೆ ಬೆಳವಣಿಗೆ, ಈ ಶಾಲೆಯಲ್ಲಿರ್ತಕ್ಕಂಥ ನಿವಾಸಿಗಳನ್ನ ಬಿಡಿಸಿತ್ತು. ದೊಡ್ಡ ಹೋರಾಟ ಸರ್ ಇದು. ವಿಜ್ಞಾನಕ್ಕಿಂತ ಇತಿಹಾಸ ಮುಖ್ಯ. ವಿಜ್ಞಾನ ಬೆಳಿಬೇಕಾದ್ರೂ ಕೂಡ ಒಂದು ಇತಿಹಾಸ ಬೇಕು. ಹಾಗಾಗಿ ಇದು ಇತಿಹಾಸ ಇರತಕ್ಕಂಥ ಸ್ಥಳ. ಇದೆಯಲ್ಲಿ ಉಂಟಂತ ಕುಮಾರಸ್ವಾಮಿಗಳು. ಬಟ್ ಅವ್ರ ಮುಂದೆ ಯಾವತ್ತೂ ಏನು ಹೇಳಿಲ್ಲ ಸ್ಕೂಲ್ ಮಾಡಬೇಕು. ಬಟ್ ಈ ಸಂಸ್ಥೆ ಸ್ಟಾರ್ಟ್ ಇಲ್ಲಿ ವಿದ್ಯೆಗೆ ಒಂದು ಸ್ಥಾನ ಕಲ್ಪಿತವಾಗಿದೆ. ಯಾವ ರೀತಿ ಅಂದರೆ ಟ್ಯೂಷನ್ ಮುಖಾಂತರ ಇಲ್ಲಿ 4 ಮಂದಿ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತಾರೆ. ಎಸ್ಪೆಷಲಿ ಅವರು ಸೈನ್ಸ್ ಮ್ಯಾಥ್ಸ್ ಟೀಚರ್. ಸೈನ್ಸು ಮ್ಯಾಥ್ಸ್ ಇಂಗ್ಲೀಷು ಮಕ್ಕಳಿಗೆ ಬೋಧನೆ ಎಲ್ಲರೂ ಮಾಡ್ತಾರೆ. ಬೋಧನೆ ಒಳಗೆ ತಮ್ಮದೇ ಆದ ಒಂದು ಶೈಲಿ ಇರ್ತದೆ. ಆ ಶೈಲಿ ಒಳಗೆ ಬೋಧನೆ ಮಾಡಿದಂಥವ್ರು ಕುಮಾರಸ್ವಾಮಿ. ಜಾಯಿಂಟ್ ಮಾಡಬೇಕು, ಹಿಂದಿನದನ್ನು ನೆನೆಸ್ಕೋಬೇಕು, ಹಿಂದಿನದನ್ನು ನೆನೆಸ್ಕೊಂಡು ಮುಂದಿನ ಪಾಠವನ್ನು ಕಲಿಬೇಕು. ಟು ಲರ್ನ್ ಸಮಥಿಂಗ್ ನೆಕ್ಸ್ಟ್ ಚಾಪ್ಟರ್ ವಿ ಮಸ್ಟ್ ರಿಮೆಂಬರ್ ಅಬೌಟ್ ಇಟ್ಸ್ ಪ್ರೀವಿಯಸ್ ಲೆಸನ್. ಸಮ್ ಪಾಯಿಂಟ್ಸ್ ವಿ ಮಸ್ಟ್ ರಿಮೆಂಬರ್. ಟ್ರೈ ಟು ಗ್ಯಾದರ್, ಟ್ರೈ ಟು ಟೇಕ್ ದ ಪಾಯಿಂಟ್ಸ್, ಸಮ್ ಪಾಯಿಂಟ್ಸ್, try to gain the knowledge from previous chapter. So learn next chapter. So I am asking you some questions about trigonometry. Yes, to whom I ask the question, that students only stand up and tell the answer. ಯಾರಿಗೆ ನಾನು ಉತ್ತರ ಹೇಳಿ ಅಂತ ಹೇಳ್ತೀನೋ ಅವರು ಮಾತ್ರ ನಿಂತುಕೊಂಡು ಪ್ರಶ್ನೆಯನ್ನು ಸರಿಯಾಗಿ ತಿಳ್ಕೊಂಡು ಉತ್ತರವನ್ನು ಹೇಳ್ತಾ ಹೋಗ್ರಿ. 1ನೇ ಕ್ಲಾಸ್ ಆಯಿತು, 2ನೇ ಕ್ಲಾಸ್ ಆಯಿತು, 3ನೇ ಕ್ಲಾಸ್ ಆಯಿತು, 5ನೇ ಕ್ಲಾಸ್ ಆಯಿತು, 7ನೇ ಕ್ಲಾಸ್ ಆಯಿತು, 8 ಆಯಿತು, 9 ಆಯಿತು, 10 ಆಯಿತು. ಇದು ಬೆಳೀತಾ 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 ಹಂತವಾಗಿ ಟೈಮ್ ವೈಸ್ ಟ್ಯೂಷನ್ ಮಾಡ್ಕೊಂಡ್ರು. ಬೆಳಿಗ್ಗೆ ಇಷ್ಟು ಕ್ಲಾಸು, ಮಧ್ಯಾಹ್ನ ಇಷ್ಟು ಕ್ಲಾಸು, ನೈಟ್ ಇಷ್ಟು ಕ್ಲಾಸು ಅಂತೇಳಿ ಕ್ಲಾಸ್ಗಳನ್ನ ವರ್ಗಾವಣೆ ಮಾಡ್ಕೊಂಡು ಅವ್ರು ಟ್ಯೂಷನ್ ಮಾಡ್ಕೊಂಡು ಹೇಮಕೂಟ ಜಗದ್ಗುರೋತ್ತಮ
ಜ್ಯೋತಿಯ ಬೆಳಗಿಸು ಹೇಮಕೂಟ ಜಗದ್ಗುರೋತ್ತಮ ಸ್ವಾಮಿ ತಾತವ ಕರುಣಿಸು ಇಲ್ಲಿ ಸ್ಕೂಲಲ್ಲಿ ಏನು ರೂಲ್ಸ್ ಇದೋ ಅವು ಪಾಲಿಸ್ಕೊಂಡು ಹೋಗ್ಬೇಕು. ಏನು ರೂಲ್ಸ್ ಇದಾವೆ ಮತ್ತೆ? ರೂಲ್ಸ್ ಅಂದರೆ ಏನಿಲ್ಲ, ಮಕ್ಕಳಿಗೆ ಹಿಂಗ ವಿದ್ಯಾಭ್ಯಾಸ ಕಲಿಸ್ಕೊಡ್ಬೇಕು, ಯಾವ ರೀತಿ ಮಾಡಬೇಕು. ಫಸ್ಟು ನಾವು ಎಲ್ಲಿ ವರ್ಕ್ ಮಾಡಿಲ್ಲ ಸರ್, ಇಲ್ಲಿ ಬಂದಮೇಲೆ ಈ ರೀತಿ ಪಾಠ ಮಾಡಬೇಕು, ಪ್ರತಿಯೊಂದು ಚೆನ್ನಾಗಿ ಒಂದು ಎಜುಕೇಷನ್ ಅವರು ಯಾವ ರೀತಿ ಮಾಡ್ಕೊಂಡು ಹೋಗ್ತಾರೋ ಅದು ನಮಗೆ ಕಲಿಸ್ಕೊಡ್ತೀವಿ ಸರ್. ಧಾರ್ಮಿಕವಾಗಿ ಅಂದರೆ ಮೊದಲು ಡಿಸಿಪ್ಲಿನ್ ಸರ್. ಇಲ್ಲಿ ಈಗ ಎಲ್ಲ ಸ್ಕೂಲಲ್ಲಿ ಕೂಡ ಬೋಧನೆ ಮಾಡೋದು ಭಾಳ ಈಜಿ ಸರ್, ಬಟ್ ಮಕ್ಕಳಲ್ಲಿ ಬೋಧನೇತರ ಚಟುವಟಿಕೆಗಳು ಕೂಡ ಮುಖ್ಯವಾಗಿರಬೇಕು. ಈಗ ಸಂಸ್ಕೃತಿ, ಕಲ್ಚರು, ಹಿರಿಯರು ಕಂಡ್ರೆ ಒಂದು ಗೌರವ, ಭಯ ಅಂತಕ್ಕಂಥದ್ದೆಲ್ಲ ಗೌರವ ಇರಬೇಕು. ಚಿಕ್ಕವರು ಕಂಡ್ರೆ ಪ್ರೀತಿ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇರಬೇಕು. ಯಾರೋ ಕಂಡ್ಲಿ ಅವರು ಬಟ್ಟೆ ಯಾವ ಥರ ಹಾಕ್ಯಾರ, ಶ್ರೀಮಂತರು ಬಡವರು ಅಂತ ಇರಲಾರ್ದೇ ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆ ಉಂಟಾಗಬೇಕು. ಇನ್ನೊಂದು ಮನೆಯಲ್ಲಿರ್ತಕ್ಕಂಥ ಹೆಲ್ಡರ್ಸ್ಗೂ ಕೂಡ ಅದೇ ಥರ ಗೌರವವನ್ನು ಕೊಡಬೇಕು ಅಂತ ಹೇಳ್ಕೊಡೋದೇ ನಮ್ಮ ಒಂದು ಉದ್ದೇಶ ಮಕ್ಕಳಿಗೆ. ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವನ ಧರ್ಮ ಹೊನ್ನಾಗಾದೆ ಬಿಡದು ಸರ್ವಜ್ಞ. ಜಾತಿ ಹೀನನ ಮನೆ ಜ್ಯೋತಿತ ಹೀನವೇ ಜಾತಿ ವಿಜಾತಿ ಎನ್ನಬೇಡ ದೇವನೊಳ್ಳಿ ದತ್ತನೆ ಜತ ಸರ್ವಜ್ಞ. ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟದನ್ನ ಬೇಡ ಮುಂದಕ್ಕೆ ಕಟ್ಟಿರುವುದು ಬುದ್ಧಿ ಸರ್ವಜ್ಞ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನಿಲ್ಲದೆ ಮತ್ಯಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಬಸವಣ್ಣ. ನಿನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದಸಾಕ್ಷಿಯನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಬಸವಣ್ಣ. ಈಗ ಆಡಂಬರವನ್ನು ಯಾಕೆ ನೋಡಬೇಕು ಸರ್? ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು? ವಿದ್ಯೆ, ಕಲಿಕೆ, ಅಭ್ಯಾಸ ಅದು ಇದೆ ಅಲ್ವ ಈ ಸ್ಕೂಲಲ್ಲಿ, ಅಷ್ಟು ಸಾಕು ಅನಿಸುತ್ತೆ ಸರ್. HM ಸರ್ ಕೂಡ ಹಂಗಿದ್ದಾರೆ, ಸರಳ ವ್ಯಕ್ತಿ, ಶ್ರಮಜೀವಿ, ಸಮಯ ಪ್ರಜ್ಞೆ, ಸಂಸ್ಕಾರ ಇದನ್ನೇ ಹೇಳ್ಕೊಡ್ತಾರೆ ಮಕ್ಕಳಿಗೆ ಕೂಡ. ಸಂಸ್ಕಾರ ಅಂದರೆ ಏನು ಅಂತ, ಸಂಸ್ಕಾರ ಮತ್ತು ಮಕ್ಕಳು ಇಲ್ಲಿಂದ ಹೊರಗಡೆ ಹೋದರೆ ಏನಂತ ನೋಡಿದ ಕೂಡಲೇ ಗೊತ್ತಾಗುತ್ತೆ ಅವ್ರು ಕೊಟ್ಟೂರು ಸ್ವಾಮಿ ಸ್ಕೂಲಲ್ಲಿ ಅಂತ. ಅದು ಒಂದು ಸಾಕಲ್ವಾ? ನಮಗೆ ಯಾವಾಗಲೂ ಏನು ಬೇಕು, ಸಿಂಪಲಾಗಿ ಸರಳವಾಗಿ ಜೀವನ ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲನೂ ಇಲ್ಲಿದೆ. ಮಕ್ಕಳಿಗೆ ಕೂಡ ನಾವು ಅದನ್ನೇ ಕಲಿಸ್ತೀವಿ. ಹಾಗಾಗಿ ನಮಗೆ ಆ ಥರ ಅಭಿಪ್ರಾಯಗಳನ್ನೋದು ಬರ್ತದೆ. ಕಮಲಾಪುರ ಪಟ್ಟಣದಲ್ಲಿ ಬರ್ತಕ್ಕಂಥ ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ. ಬಹುಶಃ ಸುಮಾರಾಗಿ ಪ್ರಶಸ್ತಿಗಳು ಬಾಚಿಕೊಂಡಿರ್ತಕ್ಕಂಥ ಈ ಶಾಲೆ. ಬಹುಶಃ ಇಲ್ಲಿ ಗ್ರೂಪ್ ಫೋಟೋ ಇದೆ, ಇದು ಹೇಳಿದರು. ಬಹುಶಃ ಭಾಳಷ್ಟು ಪ್ರಶಸ್ತಿಗಳನ್ನ ಬಾಚಿಕೊಂಡಿರ್ತಕ್ಕಂಥ ಒಂದು ಮಠ ಮತ್ತು ಶಾಲೆ. ದೊಡ್ಡ ಹ್ಯಾಂಡ್ಸಪ್ ಅಂತಲೇ ಹೇಳಬೇಕು. ಯಾಕಂದರೆ ಇವತ್ತು ಮಠ ಮಾನ್ಯ ಅಂತಲೇ ಎಷ್ಟು ಬೇಕೆಲ್ಲ ದುಡ್ಡು ಮಾಡ್ತವೆ, ಎಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡ್ತೇವೆ ಅಂತ ಹೇಳ್ತಾರೆ. ಆದರೆ ಈ ಕಮಲಾಪುರದ ಒಂದು ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠ ಬಹುಶಃ ಒಂದು ಶಾಲೆ ಆಗಿ ಇವತ್ತು ಬಡ ಮಕ್ಕಳಿಗೆ ಇಷ್ಟೆಲ್ಲ ಆಶ್ರಯ ಆಗಿ ಬಡ ಮಕ್ಕಳಿಗಾಗಿ ವಿದ್ಯಾದಾನ ಮಾಡ್ತಾ ಇದೆ ಅಂದರೆ, ಹೀಗಾಗಿ ಇವತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಈ ಶಾಲೆ ಬಗ್ಗೆ? ತಮ್ಮ ಒಂದು ಕಿರು ಪರಿಚಯ ಮಾಡಿಕೊಡಿ ಸರ್. ಸರ್, ನಮ್ಮ ಹೆಸರು KM ಕುಮಾರಸ್ವಾಮಿ ಅಂತ ಹೇಳಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತೇನೆ ಅನ್ನೋದಕ್ಕಿಂತ ಮುಂಚಿತವಾಗಿ ಒಬ್ಬ ನಾಗರಿಕನಾಗಿ, ಇಲ್ಲಿಯ ಪ್ರಜೆಯಾಗಿ, ಇಲ್ಲಿಯ ಕಷ್ಟಗಳನ್ನು ಹೊಂದಿರತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಕೆಲವೊಂದು ಭಾವನೆಗಳನ್ನು ತಮ್ಮ ಚಾನಲ್ ಜೊತೆ ಹಂಚಿಕೊಳ್ಳೋಕೆ ನಾನು ಇಷ್ಟಪಡ್ತಿದ್ದೀನಿ. ನಾವು ಹುಟ್ಟಿ ಬೆಳೆದಿದ್ದು ಇಲ್ಲೇ ಆದರೂ ಸಹ ನಮ್ಮ ವಿದ್ಯಾಭ್ಯಾಸ ಹೊಸಪೇಟೆ ವಿಜಯನಗರ ಕಾಲೇಜಿನಲ್ಲಿ ಡಿಗ್ರಿ ಮುಗೀತು, SLC ಮಾತ್ರ ಇಲ್ಲಿ ಮುಗೀತು. MSc ಬಂದು ಬೆಂಗಳೂರು ಯೂನಿವರ್ಸಿಟಿ ಆಯಿತು, B.Ed ಬೆಂಗಳೂರು ಯೂನಿವರ್ಸಿಟಿ ಆಯಿತು. ಮುಗಿದ ನಂತರ ಕೆಲವೊಂದು ಘಟನೆಗಳು ಇಲ್ಲಿ ನಡೆದಾಗ, ಈ ಮಠದಲ್ಲಿ ನಡೆದಾಗ, ಈ ಮಠ ಹೆಂಗಿತ್ತು ಪೂರ್ವದಲ್ಲಿ ಅಂತಂದರೆ ಸಾಮಾನ್ಯವಾದ ಒಂದು ಜನರು ಇಲ್ಲಿ ವಾಸ ಮಾಡ್ತಕ್ಕಂಥ ಒಂದು ನಿವೇಶನಗಳು ತುಂಬಿದ್ವು ಇದರ ಮಠದಲ್ಲಿ. ಆಗಿನ ಸಂದರ್ಭದಲ್ಲಿ ಏನೋ ಕೆಲವು ಅನಿವಾರ್ಯ ಕಾರಣಗಳಿಂದ ಕೆಲವು ಘಟನೆಗಳು ನಡೆದವು ನಮ್ಮ ನಾಗರಿಕರಿಂದ ಮತ್ತು ನಮ್ಮಿಂದ. ಆ ಘಟನೆಗಳು ನಡೆದಾಗ ಇಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ತಾತ ಇರುವಾಗಲೇ ಇಲ್ಲೇ ಮುಂದೆ ಒಂದು ಕಾಲದಲ್ಲಿ ಇಲ್ಲಿ ವಿದ್ಯಾದಾನ ಆಗ್ತಕ್ಕಂಥ ಒಂದು ಕೇಂದ್ರ ಇದಾಗುತ್ತೆ ಅಂತಂದೇಳಿ ನಮ್ಮ ತಾತರು ನಮ್ಮ ಅಜ್ಜಿಗೆ ಹೇಳಿದ್ರಂತೆ. ಆ ಅಜ್ಜಿಯ ಒಂದು ಸ್ವರ ನಮ್ಮ ತಂದೆಗೆ ಮುಟ್ಟಿತ್ತು. ನಮ್ಮ ತಂದೆಯವರು ಬೆಳೆಯೋದು ನೀನೊಬ್ಬತ್ತ ಓದ್ಕೊಂಡಿಯಪ್ಪ, ನೀನು ಓದಿದ್ದು ನಿನ್ನ ಹತ್ರ ಮಾತ್ರ ಇಟ್ಕೋಬೇಡ, ಅದೆಲ್ಲರಿಗೂ ದಾನ ಮಾಡು, ಎಲ್ಲರಿಗೂ ನಿರಂತರವಾಗಿ ಹರಿತಕ್ಕಂಥ ನೀರಾಗಿ ಮಾಡೋದನ್ನು. ನಿಂತ ನೀರು ಯಾವ ರೀತಿ ಉಪಯೋಗಕ್ಕೆ ಬರಂಗಲ್ಲೋ ಅದನ್ನು ಅದೇ ರೀತಿ ನಿನ್ನಲ್ಲಿರ್ತಕ್ಕಂಥ ವಿದ್ಯೆಯನ್ನು ನಿನ್ನ ಹತ್ರ ಇಟ್ಕೋಬೇಡ, ಅದನ್ನು ದಾನ ಮಾಡು. ಅನೇಕ ಜನರಿಗೆ, ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಿ ನೀವು, ಅದರಿಂದ ನಿಮಗೂ ಹೆಸರು ಬರುತ್ತೆ ಮತ್ತು ಊರಿಗೂ ಒಂದು ಹೆಸರು ಬರುತ್ತೆ. ಅದರಿಂದ ನಿಮಗೂ ಊರಿನ ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ ಅಂತಕ್ಕಂಥ ಮಾತು ನಮ್ಮ ತಂದೆಯವರು ನಮಗೆ ಹೇಳಿದ್ರು ಸರ್.
ಹಾಗಾಗಿ ಇಲ್ಲಿರ್ತಕ್ಕಂಥ ನಾಗರಿಕರಿಗೂ ಸಹ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೂ ಇಲ್ಲಿಂದ ತೆರವುಗೊಳಿಸ್ತಕ್ಕಂಥ ಒಂದು ಅವಕಾಶ ಬಂತು. ಅವರು ನಮಗಿಲ್ಲಿ ತೆರವುಗೊಂಡು ಇಲ್ಲಿ ಒಂದು ಶಾಲೆ ಉದ್ಭವ ಆಗ್ತಕ್ಕಂಥ ಕುತೂಹಲದಿಂದ ಅವರು ಸಹ ಭಾಳ ಮನಸ್ಸು ಸಂತೋಷವಾಗಿ ನಾವು ಬಿಟ್ಟು ಹೋಗ್ತೀವಿ ಅಂತೇಳಿ ಕೆಲವು ಕಾರಣಗಳಿಂದ ಅವರು ಅಡ್ಡಿ ಆತಂಕಗಳನ್ನು ಮಾಡಿದರು. ಮತ್ತು ಯಾವುದೇ ಒಂದು ಪ್ರಾಣಿ ಹೊಸ ಹಳೆಯ ಪರಿಸರವನ್ನು ಬಿಟ್ಟು ಹೊಸ ವಾತಾವರಣಕ್ಕೆ ಹೋಗ್ಬೇಕು ಅಂತಂದರೆ ಸಹಜವಾಗಿ ಸ್ವಲ್ಪ ಸಿಡಿದಿದ್ದೇಳ್ತಾರೆ. ಆಗಿನ ಸಂದರ್ಭ ಹಂಗಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಆ ರೀತಿಯ ಮನಸ್ಸಿಗೆ ನೋವು ಮಾಡ್ಕೊಂಡು ಹೋಗ್ತಕ್ಕಂಥ ಸಮಯದಲ್ಲಿ ಭಾಳ ಖುಷಿಯಿಂದ ನಮ್ಮಿಂದ ಮಠದಿಂದ ಆಶೀರ್ವಾದ ಪಡ್ಕೊಂಡು ಅವ್ರು ಖುಷಿಯಿಂದ ಹೋಗಿ ಸ್ವಾಮಿಯರೇ ಮಾಡಿ ನೀವು ಇಲ್ಲಿ ಶಾಲೆ ವಿದ್ಯಾದಾನ ಮಾಡಿರ್ತಕ್ಕಂಥ ಮನೋಭಾವನೆಯನ್ನು ವ್ಯಕ್ತಪಡಿಸಿ ಅವರೂ ಸಹ ನಮಗಿಲ್ಲಿ ನಾವು ಮಾಡಿದ್ವಿ ಎಂಬುದಕ್ಕಿಂತ ಅವರು ಇಲ್ಲಿಂದ ತೆರವುಗೊಂಡಿದ್ದಕ್ಕೆ ನಾವಿಲ್ಲಿ ಒಂದು ಶಾಲೆ ಸ್ಥಾಪನೆ ಮಾಡ್ಲಿಕ್ಕೆ ಒಂದು ಅನುಕೂಲ ಆಯಿತು ನಮಗಿಲ್ಲಿ. ಅವರೆಲ್ಲರೂ ಇಲ್ಲಿ ಬಿಟ್ಟು ಹೋದ್ಮೇಲೆ ಅವರೂ ಸಹ ನಮ್ಮ ಶಾಲೆಗೆ ಒಂದು ಒಳ್ಳೆಯ ಹಾರೈಕೆ ಮಾಡೇ ಹೋದರು. ಉದ್ಭವ ಆಗಿರ್ತಕ್ಕಂಥ ಈ ಶಾಲೆ ದೊಡ್ಡ ಮಟ್ಟದಲ್ಲಿ ಬೆಳೆದ ಸ್ವಾಮಿಯರೇ ಅಂತಂದೇಳಿ ನಮ್ಮ ಶಾಲೆಗೆ ನಮಗೆ ಎಲ್ಲರೂ ಹಿತನುಡಿಗಳನ್ನು ಹೇಳಿ ಅವರು ಹೋದರು. ಅಂದಿನಿಂದ ಇವತ್ತಿನವರೆಗೂ ನಾವು ನಮ್ಮ ಕೈಲಾದ ಒಂದು ಸೇವೆಯನ್ನು ಜನರಿಗೆ ಮನಮುಟ್ಟುವಂತೆ, ಅಂದರೆ ಪ್ರಾರಂಭದಲ್ಲಿ ನಮ್ಮ ಅಜ್ಜರು ನಮಗೆ ಒಂದು ಮಾತು ಹೇಳಿದರು, ಕುಮಾರಸ್ವಾಮಿಯವರೇ ಶಿಸ್ತು ಅಂತಕ್ಕಂಥದ್ದು ಎಲ್ಲರಲ್ಲಿಯೂ ಇರಲ್ಲ, ವಿದ್ಯೆ ಅಂತಕ್ಕಂಥದ್ದು ಇದು ಪ್ರಚಾರ ಆಗಬಾರ್ದು. ಯಾವತ್ತು ವಿದ್ಯೆ ಅಂತಕ್ಕಂಥದ್ದು ಬಯಸದೇ ಬರಬೇಕು ಅಂತಂದರೆ ಒಬ್ಬ ದೊಡ್ಡ ವಿದ್ಯಾರ್ಥಿ ಯಾರು ಅತೀ ದೊಡ್ಡ ಇರ್ತಾನೋ ಅಂತಹ ದೊಡ್ಡ ವಿದ್ಯಾರ್ಥಿಗೆ ನೀನು ಒಬ್ಬತ್ತಿಗೆ ಹೇಳ್ಕೊಡು ಸಾಕು. ನಿನ್ನ ಪ್ರಚಾರ ಆ ಒಂದು ಹುಡುಗ 10 ಹುಡುಗರಿಗೆ ಮಾಡ್ತಾನೆ, ಆ 10 ಹುಡುಗರು ಇನ್ನು 100 ಜನಕ್ಕೆ ಪ್ರಚಾರ ಮಾಡ್ತಾರೆ. ಹಿಂಗೆ ನಿಮ್ಮ ಶಾಲೆ ಬೆಳೆದೇ ಹೊರತು ಈ ಕಣ್ಣಿಗೆ ಕಾಣ್ತಕ್ಕಂಥ ಪ್ರಚಾರವನ್ನು ನೀವು ಯಾವತ್ತೂ ಮನೆಗೆ ಹೋಗಿ ಮಕ್ಕಳನ್ನು ಸೇರಿಸ್ರಿ ಅಂತಕ್ಕಂಥ ಮಾತನ್ನು ನೀವು ಹೇಳ್ಬಾರ್ದು. ಹೋಗಿ ಸರ್ ಸ್ವಾಮಿಗಳು ನಾವು ಅಜ್ಜರಿಗೆ ನಮ್ಮ ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳವರನ್ನು ನಾವು ತಂದೆ ನಮಗೆ ಕೊಡದೇ ಇದ್ದರೂ ಸಹ ಅದೆಲ್ಲವುದನ್ನು ಆ ಗುರುಗಳ ಪಾತ್ರವನ್ನು ಮಾಡಿ ನಮಗೆ ಗುರುಗಳು ಏನು ಕೊಡಬೇಕೋ ಅದನ್ನು ಕೊಟ್ಟರು. ತಂದೆಯ ಪಾತ್ರವನ್ನು ಮಾಡಿ ತಂದೆ ಏನು ಮುಗಿಸ್ಬೇಕೋ ನಮಗೆ ಮದುವೆ ಮಾಡ್ಬೇಕಂದ್ರೆ ನಮ್ಮ ತಂದೆಯ ಸ್ಥಾನ ಇಲ್ಲ. ಆ ಸ್ಥಾನವನ್ನು ಸಹ ನಮ್ಮ ಗುರುಗಳು ತುಂಬಿ ಅವರೇ ನಮ್ಮ ಮದುವೆಯನ್ನೂ ಮಾಡಿದರು. ನಮ್ಮ ಅಪ್ಪನಿಗೂ ಅವರೇ ಮದುವೆ ಮಾಡಿದರು. ಹಾಗಾಗಿ ಅವರು ಬರೀ ಗುರುಗಳಷ್ಟೇ ಅಲ್ಲ, ನಮ್ಮ ತಂದೆ ತಾಯಿಯಾಗಿ, ನಮ್ಮ ಬಂಧುಗಳಾಗಿ, ನಮ್ಮ ಗುರುಗಳಾಗಿ ನಮ್ಮ ಕಲ್ಯಾಣವನ್ನು ಕಾಣ್ತಾ ಅವರು ಒಂದು ಮಾತು ನಮಗೆ ಹೇಳಿದರು, ಕುಮಾರಸ್ವಾಮಿಯವರೇ ಇಷ್ಟೆಲ್ಲ ಹೋರಾಟ ಮಾಡಿ ನೀವು ಇಲ್ಲಿ ಸ್ಕೂಲ್ ಓಪನ್ ಮಾಡಿದಿರಿ, ಇದನ್ನು ಜವಾಬ್ದಾರಿ ಬೇರೆಯವರಿಗೆ ಕೊಟ್ಟನಪ್ಪ ಅಂತಂದರೆ ಅವ್ರು ನಿಭಾಯಿಸ್ತಕ್ಕಂಥ ಶಕ್ತಿ ಅವರಿಗೆ ದೇವರು ಕೊಡ್ತಾನೋ ಇಲ್ಲ ಗೊತ್ತಿಲ್ಲ, ಬಟ್ ಆ ಶಕ್ತಿ ನಾನು ನಿಮ್ಮಲ್ಲಿ ಕಾಣ್ತೀನಪ್ಪ. ಆ ಕೊಟ್ರೇಷನ್ ನಿಮ್ಮಲ್ಲಿ ಏನೋ ಬೇರೂರೇ ಆ ಶಕ್ತಿಯನ್ನು ಕೊಟ್ಟ ನಿಮಗೆ. ಇನ್ನು ಮುಂದೆ ನೀವು ಬೆಳೀರಿ, ಮಠವನ್ನು ಬೆಳೆಸ್ರಿ, ಮಠವನ್ನು ಯಾವತ್ತೂ ನೀವು ನಿಲ್ಲಿಸ್ತಕ್ಕಂಥ ಇದನ್ನು ಮಾಡಬೇಡ್ರಿ ಅಂತ ಹೇಳಿದ ಒಂದು ಕಿವಿ ಮಾತನ್ನು ನೆನಪಿಟ್ಕೊಂಡು ಇವತ್ತಿಗೂ ಸಹ ಆ ಗುರುಗಳ ಒಂದು ಪಾಲನೆಯನ್ನು ನಾನು ಆದೇಶವನ್ನು ಪಾಲನೆ ಮಾಡ್ತಾ ನನ್ನ ಮುಂದಿನ ಜೀವನ ಸೃಷ್ಟಿ ಮಾಡ್ಕೊಂಡಿದ್ದೀನಿ ಸರ್. ನಮ್ಮದು ಸ್ವಲ್ಪ ಆಗಿನ ಕಾಲದಲ್ಲಿ ನಾವು ಪ್ರಸಾದಕ್ಕೂ ಭಾಳ ಕಷ್ಟ ಇತ್ತು ಸರ್. ಮನೆಗೆ ನಾವು ಭಿಕ್ಷಾಟನೆ ಮಾಡಿದ್ವಿ. ಭಿಕ್ಷಾಟನೆ ಮಾಡಿ ಅದರಲ್ಲೇ ಬಂದಿರತಕ್ಕಂಥದ್ರಲ್ಲಿ ಭಿಕ್ಷಾಟನೆಯಲ್ಲಿನೇ ನಮಗಿಲ್ಲಿ ಪ್ರಸಾದ ಮಾಡಿ ಅದರಲ್ಲಿ ನಾವು ವಿದ್ಯಾಭ್ಯಾಸ ಮಾತ್ರ ಕಡಿಮೆ ಮಾಡಲಿಲ್ಲ ಸರ್. ನಮಗೆ ಒಬ್ಬ ಗುರುಗಳು ಸಿಕ್ಕರು, ಈಶ್ವರಪ್ಪ ಮಾಸ್ಟರ್ ಅಂತೇಳಿ. ಅವರು ನಮಗೆ ಬೇಕಾಗಿರ್ತಕ್ಕಂಥ ವಿದ್ಯೆ ಕಲಿಸ್ಲಿಕ್ಕೆ ಏನೇನು ಬೇಕೋ ಬಟ್ಟೆ ಕೊಡಿಸಿದರು, ಅನ್ನ ಕೊಡಿಸಿದ್ರು, ಪುಸ್ತಕ ಕೊಡಿಸಿದ್ರು, ಪೆನ್ ಕೊಡಿಸಿದ್ರು, ಏನೇನು ಬೇಕೋ ನಮಗೆ ವಿದ್ಯೆ ಎಲ್ಲ ಮಾಡಿದರು. ಪಾಪ ಅವರು ಇವತ್ತು ಅವರು ಜಿಂದಾಲಲ್ಲಿದ್ದಾರೆ ಸರ್. 90 ವರ್ಷ ಅವ್ರಿಗೆ ಇವತ್ತು. ಅವ್ರನ್ನ ಇವತ್ತು ನಾವು ತುತ್ತನ್ನು ಊಟ ಮಾಡ್ತೀವಿ ಅಂತಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಜ್ಞಾನದ ಒಂದು
ಭಾರದಿಂದ. ಜ್ಞಾನ ಅವತ್ತು ನಮಗೆ ಏನು ಕೊಟ್ಟರು ಆ ಜ್ಞಾನದ ಬುತ್ತಿಯನ್ನು ಇವತ್ತು ನಾವು ಯುಟಿಲೈಸ್ ಮಾಡಿಕೊಂಡು ಉಪಯೋಗ ಮಾಡ್ಕೊಂಡು ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೊತಿದ್ದೀವಿ ಅಂತ ನಮಗೆ ಒಂದು ಆಶಾಭಾವನೆ. ನಿರಂತರವಾಗಿ 2007ರಿಂದ ಇಲ್ಲಿಯವರೆಗೆ ನಮಗೆ ಸೇವೆ ಮಾಡ್ಲಿಕ್ಕೆ ಈ ಒಂದು ಕೊಟ್ರು ಸ್ವಾಮಿ ಸಂಸ್ಥಾನದ ಅಡಿಯಲ್ಲಿ, ಕೊಟ್ರು ಸ್ವಾಮಿ ಮಠದ ಅಡಿಯಲ್ಲಿ ಶ್ರೀ ಜಗದ್ಗುರು ಕೊಟ್ರು ಸ್ವಾಮಿ ಪ್ರೌಢಶಾಲೆಯನ್ನು ನಡೆಸ್ಕೊಂಡು ಬರ್ಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಊರಿನ ಮುಖಂಡರಾಗಿರ್ಬೋದು, ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು, ನನ್ನ ಸಮಾಜದ ಹಿತೈಷಿಗಳಾಗಿರ್ಬೋದು, ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಬಂಧುಗಳಾಗಿರ್ಬೋದು, ಪೋಷಕ ಬಂಧುಗಳಾಗಿರ್ಬೋದು, ಸಣ್ಣವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಮತ್ತು ನಮ್ಮ ಹಿತೈಷಿಗಳು, ಎಸ್ಪೆಷಲಿ ನಮ್ಮ ಶಾಲೆಯನ್ನು ಬಹಳಷ್ಟು ಅಭಿಮಾನಿಗಳು ಇಲ್ಲಿ ಆಗಾಗ ಬಂದು ತಾವೇ ಬಂದು ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ತಾರೆ. ಅವರನ್ನೂ ಸಹ ಹಾಗೂ ನಮ್ಮ ಹಳೆಯ ವಿದ್ಯಾರ್ಥಿಗಳು ಪ್ರತಿ ವರ್ಷ ಇಲ್ಲಿ ಶಾಲೆಯಲ್ಲಿ ನಮ್ಮ ಒಂದು ಗುರುವಂದನಾ ಕಾರ್ಯಕ್ರಮ ಅಂತೇಳಿ ಇಲ್ಲಿ ಮಾಡ್ತಾರೆ ಸರ್. ಆ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ನನ್ನ ನೆನಪಿಗೆ ಬರದೇ ಇದ್ದರೂ ಸಹ ನಾವು ನೆನಪು ಮಾಡಿಕೊಂಡು ಹೇಳಿವಂತ ತಿಳ್ಕೊಂಡು ಎಲ್ಲರಿಗೂ ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ, ನಮ್ಮ ಶಾಲೆಯ ಪರವಾಗಿ, ನಮ್ಮ ಮಿತ್ರ ವೃಂದದ ಪರವಾಗಿ ಈ ಒಂದು ಶಾಲೆ ಉದ್ಭವ ಆಗೋಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ನನ್ನ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.